ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿ ಒಕ್ಕಲಿಗ ನಾಯಕರು ಈಗಾಗಲೇ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿರುವ ವಿಜಯನಗರದ ಶಾಖಾ ಮಠಕ್ಕೆ ಹೋಗಿ ಭೇಟಿ ನೀಡಿದ್ರು. ಆದಿಚುಂಚನಗಿರಿ ಮಠಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೋಗಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರ ಜೊತೆಗೆ ಆರಗ ಜ್ಞಾನೇಂದ್ರ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಶಾಸಕ ಪುಟ್ಟರಾಜು ಕೂಡ ಭೇಟಿ ನೀಡಿದ್ದಾರೆ. ಅಂದರೆ ಜೆಡಿಎಸ್ನಿಂದ ಒಂದಷ್ಟು ಜನ ನಾಯಕರು ಹಾಗೆ ಬಿಜೆಪಿಯಿಂದಲೂ ಕೂಡ ಕೆಲವೊಂದಷ್ಟು ಜನ ನಾಯಕರು ಹೋಗಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗಿವೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ, ಜೊತೆಗೆ ತುಮಕೂರಿನ ಅಭ್ಯರ್ಥಿ ಬಿ ಸೋಮಣ್ಣ ಇವರು ಕೂಡ ಇವತ್ತು ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಕ್ಯಾಮರಾ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಇವತ್ತು ನಾಯಕರೆಲ್ಲರೂ ಕೂಡ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಕೂಡ ಉಪಸ್ಥಿತರಿದ್ದರು. ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಿಂದ ಅಭ್ಯರ್ಥಿಯಾಗಿರುವಂತಹ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ, ಮತ್ತೊಂದು ಕಡೆ ಮೈಸೂರು ಕೊಡಗು ಭಾಗದ ಅಭ್ಯರ್ಥಿ ಯದುವೀರವರು, ಜೊತೆಗೆ ಬೆಂಗಳೂರು ದಕ್ಷಿಣದ ತೇಜಸ್ವಿ ಸೂರ್ಯ, ತುಮಕೂರಿನ ಬಿ ಸೋಮಣ್ಣ ಇವರೆಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ದರು. ಜಿಟಿ ದೇವೇಗೌಡ, ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಿಂದ ಕಂಟೆಸ್ಟ್ ಮಾಡಿರುವಂಥವರು, ಜೊತೆಗೆ ಪಿಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ನಿಂದ ಕಣಕ್ಕಿಳಿದಿರುವಂಥವರು. ಸೊ ಎಲ್ಲರೂ ಕೂಡ ಇವತ್ತು ಹೋಗಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಆದಿಚುಂಚನಗಿರಿಯ ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡ್ತಾ ಅವರ ಆದಿಯಲ್ಲೇ ಸಾಗ್ತಾ ಇರ್ತಕ್ಕಂಥ ಪರಮ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರನ್ನು ನಮ್ಮೆಲ್ಲರ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಅಶೋಕ್ರವರು, ಅಶ್ವಥ್ ನಾರಾಯಣರು, ಸಿ ಟಿ ರವಿ, ನಾವೆಲ್ಲರೂ ಕೂಡ ಒಟ್ಟಾಗಿ 14 ಜನ ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಪೂಜ್ಯರ ದರ್ಶನವನ್ನು ಪಡೆದು ಭಾರತ ದೇಶ, ಹಿಂದೂಸ್ತಾನ, ಈ ದೇಶಕ್ಕೆ ಸಾವಿರಾರು ವರ್ಷದ ಇತಿಹಾಸವನ್ನು ಮತ್ತೊಮ್ಮೆ ಬಿಂಬಿಸ್ತಕ್ಕಂಥದ್ದಕ್ಕೆ ಕರ್ನಾಟಕದಿಂದ ಇವತ್ತೇನು ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ಕರ್ನಾಟಕದ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ಆದಿಚುಂಚನಗಿರಿ ಶ್ರೀಮಠ ಮಾಡ್ತಾಯಿದೆ. ನಾವು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋದ್ರ ಮುಖೇನ ಭಾರತದ ಪರಂಪರೆಯನ್ನು, ಈ ಹಿಂದೂ ರಾಷ್ಟ್ರದ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು, ಸ್ವಾಭಿಮಾನವನ್ನು ಎಂದೂ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಶುಭ ಸೂಚನೆ, ಒಂದು ಸಂದೇಶ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎಂದೂ ಕೂಡ BJPಯನ್ನು ಒಪ್ಕೊಂಡವರಲ್ಲ. ಆದರೆ ರಾಷ್ಟ್ರದ ಅನಿವಾರ್ಯತೆಯಿಂದ ರಾಷ್ಟ್ರವನ್ನು ನಡೆಸ್ತಕ್ಕಂಥದ್ದಕ್ಕೆ ಒಬ್ಬ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸಿದ್ರೆ ಯಾರೂ ಇಲ್ಲ ಅನ್ನೋ ತೀರ್ಮಾನ ಮಾಡಿ ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ, ಈ ರಾಷ್ಟ್ರದ ಸಂರಕ್ಷಣೆಗೆ ಒಂದು ದೊಡ್ಡ ಚಾಲನೆಯನ್ನು ಕೊಟ್ಟಿದ್ದು ಇವತ್ತು ವಿಶ್ವದ ಭೂಪಟದಲ್ಲಿ ಕರ್ನಾಟಕ ಎಂದೆಂದಕ್ಕೂ ಕೂಡ ಅಳಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರ ಅವರ ಮಾತನ್ನು ನಮ್ಮ ನಾಯಕರು ರಾಜ್ಯದ ನಾವೆಲ್ಲರೂ ಆಶೀರ್ವಾದ ತಗೊಟ್ಕೊಂಡಿದ್ದೀವಿ. ಯಾವಾಗಲೂ ಈ ಪ್ರಜಾಪ್ರಭುತ್ವದ ಯುದ್ಧದಲ್ಲಿ ಗುರು ರಕ್ಷೆ ಬೇಕೇ ಬೇಕು. ಸನಾತನ ಧರ್ಮದ ಉಳಿವಿಗೆ
ಭಾರತ ವಿಶ್ವಗುರು ಆಗೋದಕ್ಕೆ, ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಜನರ ಅಪೇಕ್ಷೆ. ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು ಅಂಥೇಳಿ ಆಶೀರ್ವಾದ ಪಡೀಲಿಕ್ಕೆ ನಾವು ಬಂದಿದ್ವಿ. ರಾಷ್ಟ್ರಹಿತದ ಹಿನ್ನೆಲೆಯಲ್ಲಿ, ಸನಾತನ ಧರ್ಮದ ಉಳಿವಿನ ಹಿನ್ನೆಲೆಯಲ್ಲಿ ಯಾರು ಇವತ್ತು ಸನಾತನ ಧರ್ಮದ ವಿರೋಧಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಸನಾತನ ಧರ್ಮವನ್ನು ಕಾಂಗ್ರೆಸ್ನ ಅಲಯನ್ಸ್ ಪಾರ್ಟ್ನರ್ DMK ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದರು. ಮಠಗಳು, ಸ್ವಾಮೀಜಿಗಳು, ಸನ್ಯಾಸಿಗಳು ಸನಾತನ ಧರ್ಮದ ಪರಂಪರೆಯನ್ನು ಪ್ರತಿನಿಧಿಸೋರು. ಅಂದರೆ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ರೀತಿಯಲ್ಲಿ ನಾಶ ಮಾಡಬೇಕು ಅನ್ನೋ ಅವರ ದುರುದ್ದೇಶವೇ ಮಠಗಳು ನಾಶ ಆಗಬೇಕು ಅನ್ನೋದು ಅವರ ಹಿನ್ನೆಲೆ ಇರ್ತಕ್ಕಂಥದ್ದು. ಸನಾತನ ಧರ್ಮ ಇಲ್ಲದೆ ಇದ್ದರೆ ಮಠ ಎಲ್ಲಿರ್ತವೆ? ಹಾಗಾಗಿ ಸನಾತನ ಧರ್ಮದ ಉಳಿವಿಗೆ, ರಾಷ್ಟ್ರಹಿತಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದವನ್ನು ಬೇಡಿದ್ದಾರೆ.